ಸೊ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಇದ್ದಾರೆ, ಫ್ರೆಂಡ್ಸು ಇದ್ದಾರೆ. ಸೊ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗು ನಾನು ನೈಟ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಇಡೀ ದಿನ ಮನೇಲೇ ಇದ್ದೆ. ಸೊ ಈಗ ಪ್ಲ್ಯಾನ್ ಏನು ಅಂದರೆ, ನಮ್ಮ ಅಕ್ಕ ಭಾವ ಬಂದಿದ್ದಾರೆ, ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ಭಾವ ಅವ್ರ ಅಮ್ಮ ಬಂದಿದ್ದಾರೆ, ಅವ್ರ ತಮ್ಮ ಬಂದಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಇದ್ದಾರೆ, ಫ್ರೆಂಡ್ಸು ಇದ್ದಾರೆ. ಸೊ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲಿ ಹೋಗೋದು ಅಂತ ದೇವ್ರನ್ನೇ ಗೊತ್ತಿಲ್ಲ. ಎಲ್ಲರೂ ರೆಡಿ ಮಾಡಿಸ್ಬಿಟ್ಟಿದ್ದೀನಿ, ಬನ್ನಿ ರೆಡಿಯಾಗಿ ಅಂತೆಲ್ಲ ರೆಡಿ ಆಗ್ಬಿಟ್ಟವ್ರೆ. ಎಲ್ಲಿ ಹೋಗೋದು ಅಂತ ಕೇಳ್ತವ್ರು, ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಬಟ್ ನೋಡೋಣ ಎಲ್ಲಿ ಹೋಗೋದು ಅಂತ, ಬನ್ನಿ ಗೈಸ್. ಸೊ ನಮ್ಮ ಭಾವಂದೊಂದು ಗಾಡಿ ಇದೆ, ಮತ್ತು ನನ್ನ XUV ಇದೆ. ಸೊ ಇಷ್ಟು ಜನ ಇದ್ದೀವಿ, ನೋಡೋಣ ಯಾರ್ಯಾರು ಯಾವ್ಯಾವ ಕಾರಲ್ಲಿ ಹತ್ತಾರೆ ಅಂತ. ನಮ್ಮ ಚಂದ್ರ ಬರ್ತಿಲ್ಲ ಚಂದ್ರ ಗೈಸ್. ಸೊ ಈ ಕೇಬಲ್ಲು ವರ್ಕ್ ಆಗ್ತಿಲ್ಲ ನಮ್ಮ ಕಾರಲ್ಲಿ. ನಮ್ಮ ಕಾರಲ್ಲಿ ನಾನು, ನಮ್ಮ ಭಾವ, ಸಾಯಿಲು, ಪಮ್ಮುಬೈ ಅವ್ರದ್ದೇ ಪಾರ್ಟಿ. ಬಿಕಾಸ್ 10th ಅವ್ರ ಸ್ಯಾಲ್ರಿ ಬರುತ್ತಂತೆ. ಇವತ್ತು ನಾವು ಪೇ ಮಾಡಿರ್ತೀವಿ, 10th ಪಮ್ಮುಬೈ ನಮ್ಗೆ ಕಳಿಸ್ಬಿಡ್ತಾರೆ ವಾಪಸ್ಸು. ಆಮೇಲೆ ನಮ್ಮ ಅಕ್ಕ ಹಿಂದೆ ಡಿಕ್ಕಿಲಿ. ನಮ್ಮ ಅಕ್ಕ ಲೈಫಲ್ಲಿ ಯಾವತ್ತೇ ಈ ಕಾರ್ ಹತ್ತರು ಡಿಕ್ಕಿಲೇ ಕೂರಬೇಕು ಅಂತ ರೂಲ್ ಇದೆ. ಅದು ಬಿಟ್ಟರೆ ನಮ್ಮ ಭಾವ ಗಾಡೀಲಿ ನಿತೀಶು, ನಮ್ಮ ಅಮ್ಮ, ಅಪ್ಪ ಮತ್ತು ನಮ್ಮ ಭಾವರಮ್ಮ. ಸೊ ಇಷ್ಟು ಜನ, ಪಮ್ಮೋರಮ್ಮ ಅಲ್ಲ ಕರೆಕ್ಟ್, ಪಮ್ಮೋರಮ್ಮ, ಭಾವರಮ್ಮ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗೋದು ಅಂತಲೇ ಗೊತ್ತಿಲ್ಲ. ಎಲ್ಲ ನನಗೆ ಕೇಳ್ತಾ ಇದ್ದಾರೆ. ನಾನು ಯಾವುದೋ ಒಂದು ಮಾಲ್ ಹೆಸರು ಹೇಳಿದೆ, ಇಲ್ಲಿ ಮಾಲ್ ಆಫ್ ಏಷ್ಯಾ ಇದೆ, ಅಲ್ಲೇನೂ ಇಲ್ಲ ನನ್ನ ಪ್ರಕಾರ. ಸುಮ್ಮನೆ ಓಡಾಡಬೇಕಲ್ಲಿ. ಅದಕ್ಕೆ ಅವ್ರು ಗೇಮ್ಸ್ ಆದರೂ ಆಡೋಣ, ಎಲ್ಲರೂ ಮಜಾ ಇರುತ್ತೆ ಅಂತೇಳಿ. ನಮ್ಮ ಫ್ಯಾಮಿಲಿಗಿನ್ನೂ ಗೇಮ್ ಆಡ್ಸಿಲ್ವಲ್ಲ, ಹೋಗೋಣ ಅಲ್ಲಿಗೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮೂವಿನೂ ಯಾವುದೂ ರಿಲೀಸ್ ಆಗಿಲ್ಲ ರೀಸೆಂಟಾಗಿ, ಚೆನ್ನಾಗಿರೋದು. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಪ್ಲ್ಯಾನ್ ಆಗುತ್ತೆ. ಸೊ ಇಲ್ಲಿ ಯಾವ್ದಾದ್ರು ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಇವತ್ತಿನ ಬ್ಲಾಗಲ್ಲಿ ನಮ್ಮ ಡ್ರೈವರು, ನಮ್ಮ ಟುಮ್ ಸೀಟ್ ಬೆಲ್ಟ್ ಹಾಕೊಳ್ಳಲಿ. ದೊಡ್ಡವ್ರಿಗೆ ಮರ್ಯಾದಿನೇ ಇಲ್ಲ, ಇಳ್ಸೋಣ ಒಂದಿನ ರೆಸ್ಪೆಕ್ಟೇ ಇಲ್ಲ. ಇನ್ಮೇಲೆ ಫುಲ್ ಸೈಲೆಂಟ್ ಆಗಿರ್ತೀನಿ ನಾನು, ಎಷ್ಟೇ ಬೈದ್ರು ಸುಮ್ಮನೆ ಇರ್ತೀನಿ. ಗೈಸ್ ಮನೇಲಿ ಮಾಲ್ ರೀಚ್ ಆಗಿದ್ದೀವಿ. ನನ್ನ ಗಾಡಿ ನೋಡಿ ಎಷ್ಟು ಗಲೀಜಾಗಿದೆ. ನಾನು ನಾಳೆ ಸರ್ವಿಸ್ ಕೊಡಬೇಕು. 1000ಕ್ಕೆ ಒಂದು ಸರ್ವಿಸ್ ಕೊಡಬೇಕು. 1000 ಕಿಲೋಮೀಟರ್ ಓಡಿದ್ರೆ 1000 ಮೇಲೆ ಓಡ್ಬಿಟ್ಟಿದೆ. ಸೊ ನಾಳೆ ಫಸ್ಟ್ ಹೋಗಿ ಕೊಡಬೇಕು. ಅದ್ರ ಜೊತೆಗೆ ಇಲ್ಲಿ ನೋಡಿ XUV ಪಕ್ಕ ಇನ್ನೊಂದು XUV ನಿಂತಿದೆ. ನಾವು ಮಾಲ್ ರೀಚ್ ಆಗಿದ್ದೀವಿ ಗೈಸ್. ಎಲ್ರಿಗೂ ಫಸ್ಟು ಹಸುವಾಗಿದೆ, ಮೇನ್ ಊಟ. ನಾನೇನು ಅಂದ್ಕೊಂಡೆ, ಬಾರ್ಬಿಕ್ಯೂ ನೇಷನ್ಗೆ ಹೋಗ್ಬಿಡೋಣ ಅಂದ್ಕೊಂಡೆ. ಬಾರ್ಬಿಕ್ಯೂ ನೇಷನ್ಗೆ ಎಲ್ರಿಗೂ ಅನ್ಲಿಮಿಟೆಡ್ ಫುಡ್ ಎಷ್ಟಾದ್ರು ತಿನ್ಬೋದು. ಬಟ್ ನಮ್ಮ ಭಾವ ಅವರೆಲ್ಲ ಇವತ್ತು ವೆಜ್, ನಮ್ಮ ಅಕ್ಕ ಭಾವ ಅವ್ರ ಫ್ಯಾಮಿಲಿ ಫುಲ್ ವೆಜ್ ಇವತ್ತು. ಸೊ ಯೂಸ್ ಇಲ್ಲ, ತಿಂದರೆ ನಾನ್ ವೆಜ್ ತಿನ್ನಬೇಕು, ಬಾರ್ಬಿಕ್ಯೂ ನೇಷನ್ಗೆ ಹೋದ್ರೆ ಅಂತ ಇದ್ದಾರೆ. ಸೊ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಈಗ ಎಲ್ಲರೂ ಮೇಲೆ ತಿನ್ನೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಅಂಗಡಿ ಬಂತು, ಏನೋ ಐಟಮ್ಸ್ ಇದೆ ನೋಡ್ತಾ ಇದ್ದೀನಿ. ಗೈಸ್ ನಮ್ಮ ಗೌಡ್ರು ದಾಬೇಲಿ ಅಂತ ಆರ್ಡರ್ ಮಾಡ್ತವ್ರೆ. ನಾನು ಇದುವರೆಗೂ ತಿಂದಿಲ್ಲ. ಇದೇನಾ ದಾಬೇಲಿ ಅಂತ, ಟ್ರೈ ಮಾಡೋಣ. ಥ್ಯಾಂಕ್ ಯು ಗೈಸ್. ಇವತ್ತಿನ ಟಾಸ್ಕ್ ಗೊತ್ತಾ, ಸಾಯಿಲು ಫುಲ್ ಮೆಂಟ್ಲು ಥರ ಆಡಬೇಕು. ಅಂದರೆ ಅವನಿಗೆ ತಲೆನೇ ಇಲ್ಲ ಅನ್ನೋ ಥರ. ಹಾಂ ಅಲ್ಲ, ತಲೆ ಇಲ್ದಿರೋ ಥರ ಆಡಬೇಕು. ನಾವು ದಿನ ಸಂಭಾಳಿಸೋದು, ಆಯಿತಾ? ಸ್ಟಾರ್ಟ್. ಹೊಡಿತೀವಿ ಚಿಕ್ಕಮ್ಮ, ಕೂತ್ಕೋ. ನೀನು ತಲೆ ಇಲ್ದಿರೋ ಥರ ಆಡು, ನಾವು ಹೊಡಿತೀವಿ. ಇನ್ನು ಸಂಭಾಳ್ಸಕ್ಕೆ ಹೊಡಿತೀವಲ್ಲಪ್ಪ. ಇವತ್ತು ಅವ್ನು ಟಾಸ್ಕ್ ನೋಡಿ ತಲೆ ಇಲ್ದಿರೋ ಥರ ಆ್ಯಕ್ಟ್ ಮಾಡ್ಬೇಕು, ಅವನು ಬುದ್ಧಿ ಇಲ್ದಿರೋ ಥರ. ಅದಕ್ಕೇನು ಹೇಳ್ತಿರೋದು. ಅಯ್ಯೋ ಓ, ನನಗೆ ಗೊತ್ತಿರಲಿಲ್ಲ, ಗಾಬರಿ ಬಿಡ್ಬಿಟ್ಟೆ ನಾನು ಒಂದು ಸೆಕೆಂಡು. ನಮ್ದೇನಾ ದೋನೋ? ಅವ್ನು ಪಡ್ಡು ಅನ್ನೋ ಏನನ್ನೋ ಗೊತ್ತಿಲ್ಲ, ಬೈತವನೇ ಅನ್ಕೊಂಡೆ. ಪಡ್ಡು ಅಂದ. ಬೇಡ ಎಲ್ಲರೂ ಕೂರೋ ಜಾಗ ಹುಡುಕ್ಬೇಕೊಡ್ರೆ. ಗೈಸ್ ಇದು ನಮ್ದಲ್ವಂತೆ, ನಾನು ಬಾಯ್ ಹಾಕ್ಬಿಡ್ತಿದ್ದೆ. ನಮ್ದಲ್ವಾ? ಸಾರಿ ಗೈಸ್. ಬರೀ ಪಡ್ಡು ಆರ್ಡರ್ ಮಾಡಿಲ್ಲಂತೆ, ನಾವೇ ಎಷ್ಟು ಜನ ಇದ್ದೀವಿ. ಇರಪ್ಪ. $150ನಾ? ಗೈಸ್ ಮಕ್ಕ ತೊಗೊಂಡಿದ್ದು ಒಂದು ಪ್ಲೇಟ್ ಅವಳಗೆ ಹಸುವಾಗ್ತಿದೆ ಅಂತ ಎಲ್ಲ ಒಂದು ಎತ್ಕೊಂಡು ಖಾಲಿ ಮಾಡ್ಬಿಡ್ವಿ. ಆ್ಯಂಡ್ ಫೈನಲಿ ಇನ್ನೊಂದು ಕಾರ್ ಟೀಮ್ B ಬಂದಿದ್ದಾರೆ. ಇಲ್ಲಿದ್ದಾರೆ ನೋಡಿ. ಏನು ಅಪ್ಪ ಅಮ್ಮ ಇಲ್ಲಿ ಅಲ್ಲಿ ಹೋಗ್ತವ್ರು ಅವರು. ಗೈಸ್ ದಾಬೇಲಿ ಬಂತು. ಪಡ್ಡು ಸಾಲಿಲ್ಲ ಅಂತೇಳಿ ಮತ್ತೆ 2 ಆರ್ಡರ್ ಮಾಡಿದ್ದೀವಿ. ಈಗ ದಾಬೇಲಿ ತಿನ್ನೋಣ. ನಾವು ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಈ ಕಡೆ ಬಂದು ಕೂತ್ಕೋತಾ ಇದ್ದೀವಿ. ಬಿಕಾಸ್ ನಾವೇ ತಿನ್ಬೇಕಲ್ಲ. ಸಕ್ಕರ ಇದೆ, ಫಸ್ಟ್ ಟೈಮ್ ತಿಂತಿರೋದು ನಾನು. ಸಕ್ಕರ ಇದೆ. ನಮ್ಮ ಅಪ್ಪನೂ ಬಂದರು, ಅವ್ರಿಗೆ ಏನು ಬೇಕು ಅವ್ರು ಚೆಕ್ ಮಾಡ್ತಾವ್ರೆ.
ಇದಾ ಅದ್ರ ಜೊತೆಗೆ ಲೈಟಾಗಿ ಅದು ಅಲ್ಲ ಅದು ಬರೀ ಸೈಡ್ಸ್ ಅದು ಗೈಸ್. ಇವತ್ತು ಇವ್ರು ಎಲ್ಲರೂ ವೆಜ್ಜು, ನಾನು ಸಾಯಿಲ್ ಇಬ್ಬರು ನಾನ್ ವೆಜ್ಜು. ಇವತ್ತು ಫುಲ್ ನಾನು ಸಾಯಿಲ್ ಎಲ್ಲರೂ ಗುರ್ಸೋದೆ ತಿನ್ಬಿಟ್ಟು ನಾನ್ ವೆಜ್ನ. 12 ಗಂಟೆಗ ಕ್ಲೋಸ್ ಅಲ್ಲ 11 ಗಂಟೆಗೆ ಹೋಗೋಣ. ಆರ್ಡರ್ ಮಾಡಂಗಿಲ್ಲ ಕೊಡ್ರೆ, ಎಲ್ಲ ಇಟ್ಟಿರ್ತಾರೆ. ನಾವು ಎದ್ದು ಹೋಗಿ ಪ್ಲೇಟ್ಗೆ ಹಾಕೋಬೇಕು. ಪ್ಲೇಟ್ಗೆ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಆರ್ಡರ್ ಮಾಡಂಗೇನಿಲ್ಲ. ಗೈಸ್ ನಾವು ಬಡ್ಡಿಸ್ಕೊಂಡು ಸೈಡಿಗೆ ಬಂದ್ಬಿಟ್ವಿ. ಬನ್ನಿ ಕೊಡ್ರೆ. ಎಲ್ಲ ಹೆಂಗ್ ತಿಂತವ್ರಂದ್ರೆ ಆ ಟೇಬಲ್ ಇದ್ದಿದ್ದು ಅಲ್ಲಿಂದ ಇಲ್ಲಿಗೆ ಬಂದ್ರು ಎಲ್ಲ. ಇನ್ನು ಅಪ್ಪ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಅಮ್ಮ ಪಾನಿಪುರಿ ತರ್ಸವ್ರೆ. ಇವ್ರನ್ನ ಅಮ್ಮ ನೋಡಿ ವಿಡಿಯೋ ಮಾಡ್ತಾವ್ರೆ. ಗೈಸ್ ನಮ್ಮ ನಾನ್ ವೆಜ್ ಬಂತು ನೋಡ್ರೆ. ನಾನ್ ವೆಜ್ ಬರ್ತಾ ಇದೆ. ನೋಡಿ ಎಷ್ಟು ಜನ ಕಣ್ಣಾಗ್ತಾರೆ ಅದ್ರ ಮೇಲೆ. ಥ್ಯಾಂಕ್ ಯು ನೋಡ್ರೆ. ನೋಡ್ರೆ ನೋಡಿ ಹೆಂಗಿದೆ ನಿತಿ, ಹೆಂಗಿದೆ ನಾನ್ ವೆಜಿಟೇರಿಯನ್ ಬೊಮ್ಮ ಹೆಂಗಿದೆ. ಗೈಸ್ ನಮ್ಮ ಬಾವ ಬೌಲಿಂಗ್ ಆಡ್ಬೇಕಂತೆ. ಈ ಮಾಡಲ್ 9 ಗಂಟೆ ಕ್ಲೋಸ್. ನನ್ನ ಪ್ರಕಾರ ಓಪನ್ ಇದ್ರೆ ಪುಣ್ಯ. ಬನ್ನಿ ಹೋಗೋಣ. ಸೊ ಎಲ್ಲರೂ ಲೈಟಾಗಿ ತಿನ್ಕೊಂಡ್ವಿ. ಈಗ ಎಲ್ಲ ಗೇಮ್ ಎಲ್ಲ ಮುಗಿದ್ಮೇಲೆ ಬಂದ್ಬೇಕ್ರೆ ಜಾಸ್ತಿ ತಿನ್ನೋಣ ಅಂತ. ಹಾಯ್ ಬ್ರೋ. ಹಾಯ್ 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 ಆರಾಮ. ಹಾಯ್ 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 ಬ್ರೋ. ಹಾಯ್ ಎಲ್ಲ ಕಾಣ್ತಾ ಇದ್ದೀರಾ. ಸೊ ಫೈನಲಿ ಓಪನ್ ಇತ್ತು ಬೌಲಿಂಗು. ಬನ್ನಿ ಹೋಗೋಣ. ಸೊ 3 ಲೈನ್ ತೊಗೊಂಡಿದ್ದೀವಿ. 1 2 3 ಆಯಿತಾ. ಸೊ ನಾನು ನಮ್ಮ ಅಪ್ಪ ಇಲ್ಲಿ, ನಮ್ಮ ಬಾವ ಮತ್ತು ನಿತೀಶ್ ಇಲ್ಲಿ, ಸಾಯಿಲ್ ಮತ್ತು ಪಮ್ಮು ಅಲ್ಲಿ. ಮಿಕ್ದವ್ರೆಲ್ಲ ಕೂತಿರ್ತಾರೆ. ನಮ್ಮ ಅಕ್ಕನೂ ಆಡ್ತಿದ್ದಾಳೆ. ಕರೆಕ್ಟು ನೋಡ್ರೆ, ನಮ್ಮ ಅಕ್ಕನೂ ಆಡ್ತಿದ್ದಾಳಲ್ಲ. ಯಾವುದೋ ಒಂದು ಗ್ಯಾಪ್. ಹಾಂ 3 2 1 ಗೋ. ಗೈಸ್ ನಾನು ಎಲ್ಲ ಹೊಡ್ಬಿಟ್ಟು ಒಂದೇ ಸರಿಗೆ ನೋಡಿ. ನಾನು ಗೆಲ್ತೀನೋ ಅಪ್ಪ ಗೆಲ್ತಾರ ನೋಡೋಣ. ವಾವ್ ವಾವ್ ಸೂಪರ್. ವೆರಿ ಗುಡ್. ಗೈಸ್ ನನ್ನ ಬದಲಿಗೆ ನಮ್ಮ ಅಮ್ಮ ಆಡ್ತಾರಂತೆ. ಗೈಸ್ ನಮ್ಮ ಅಕ್ಕ ಬಾವ ಜೊತೆಗೆ ಆಡ್ತಾವ, ನಿತೀಶ್ ಜೊತೆಗೆ. ನಮ್ಮ ಬಾವನ ಪಾಯಿಂಟ್ಸ್ ಎಲ್ಲ ಇವಳು ಹಾಳು ಮಾಡ್ತಿರೋದು. ಈಗ ನಮ್ಮ ಅಮ್ಮ ಚಾನ್ಸ್ ಬಂತು ಫೈನಲಿ. ನಾನು ನನ್ನ ಶೂಸ್ ತೆಗೆದುಕೊಟ್ಟಿದ್ದೀನಿ. ವಾ ವಾ ತಾಜ್ ವಾ. ನಮ್ಮ ಅಮ್ಮ ನಂದು ಪಾಯಿಂಟ್ಸ್ ಹಾಳು ಮಾಡ್ತಾವ್ರೆ. ಓ ಹಾಳು ಮಾಡ್ತಾವ್ರೆ ಅನ್ಕೊಂಡ್ರೆ ನಮ್ಮ ಅಮ್ಮ ಹೊಡ್ಬಿಟ್ರಿ ಫೈನಲಿ. ನಮ್ಮ ಅಪ್ಪ ನನ್ನೂ ಕ್ರಾಸ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ನಾನೇ ಲೀಸ್ಟ್ ಇದ್ರಲ್ಲಿ ಇವತ್ತು. ಬಿಡಿ ನಾನೇ ಜಾಸ್ತಿ. ಗೈಸ್ ಅಲ್ಲಿಂದ ಹೊರಟು ನಾವು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಗೇಮ್ ಆಡೋಕ್ಕೆ. ಇದರಲ್ಲಿ ಇನ್ನೊಂಚೂರು ರೀಚಾರ್ಜ್ ಇದೆಯಾ ನೋಡಬೇಕು. ಇಲ್ಲ ಅಂದರೆ ಹಾಕ್ಸ್ಬಿಟ್ಟು ಗೇಮ್ ಆಡೋದು. ಗೈಸ್ ರೀಚಾರ್ಜ್ ಖಾಲಿ ಆಗಿದೆ. ರೀಚಾರ್ಜ್ ಮಾಡ್ಸ್ಕೊಳಕ್ಕೆ ಬಂದಿದ್ದೀನಿ ಒಬ್ಬನೇ. ಸರ್ ಎಷ್ಟು ಮಿನಿಮಮ್ಮು? ಥ್ಯಾಂಕ್ ಯು ಗೈಸ್. ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಗೇಮ್ ಇದೆ. ಅದೆಲ್ಲ ನಮ್ಮ ಅಕ್ಕ ಬಾವ ಎಲ್ಲ ಆಡಿಲ್ಲ, ಅವ್ರಿಗೆ ಆಡ್ಸೋಣ. ಗೈಸ್ ಅದೇ ಗೇಮ್ ನಾನು ಹೇಳಿದ್ದು. ನಾವೆಲ್ಲ ಆಡಿದ್ದೀವಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಆಡಿದ್ದೀವಿ. ನಮ್ಮ ಅಕ್ಕ ಬಾವ ಎಲ್ಲ ಆಡಿಲ್ಲ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಗೈಸ್ ನಮ್ಮ ಬಾವ ಬರ್ತಾ ಇಲ್ಲ, ಅವ್ರಿಗೆ ಒಂಚೂರು ಭಯ ಈ ಥರದ ಗೇಮ್ಸಲ್ಲಿ. ಬಟ್ ನಾನು ಫೋರ್ಸ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಬನ್ನಿ. ಮೊಬೈಲ್ ಇದೆಲ್ಲ ಕೊಟ್ಬಿಡೋಣ. ಅದೆಲ್ಲ ಕೊಡಬೇಕು, ಮೊಬೈಲ್ ಕೊಡಲೇಬೇಕು. ಟುಮ್ ನೀನು ಆಡಿದ್ಯಲ್ಲ? ಟುಮ್ ಆಡಿಲ್ಲ. ನಿತೀಶ್ ನೀನು ಆಡಿಲ್ವಾ? ನೀನು ಆಡಿದ್ಯಾ? ನಿತೀಶ್ ಆಡಿದ್ರೆ ನಾನು ಆಡಿದ್ದೀನಿ. ಪಮ್ಮುವೆ ನೀವು ಆಡಿಲ್ಲ ಅಲ್ಲ? ಪಾಪ ಆಡ್ತೀರಾ? ಎಲ್ಲ ಬೇಡ ಅಂತವ್ರೆ. ಬಾರಲಿ ಗೈಸ್. ಸೊ ಹಿಂಗೆ ಹೋಗ್ಬೇಕು ಒಳಗೆ, ಅಂಟ್ಕೊಂಡ್ಬಿಡುತ್ತೆ, ತೆಗಿಯಂಗಿಲ್ವಂತೆ. ಸೊ ಹಿಂಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡು ನಮ್ಮನ್ನ ಮೇಲೆ ಕರ್ಕೊಂಡೋಗಿ ಅಂಟಿಸ್ಬಿಡುತ್ತೆ. ಸೊ ನಿಮ್ಗೆ ಆಚೆಯಿಂದ ವಿಡಿಯೋ ತೋರಿಸಿ ಒಳಗೆ ಫೋನ್ ತರಂಗಿಲ್ಲ. ನೋಡೋಣ ಹೆಂಗಿರುತ್ತೆ ನಿಮಗೆ. ಗೈಸ್ ಇವ್ರು ಶೂಸ್ ತೆಗ್ಬಿಟ್ಟು ಬಂದವ್ರೆ. ಯಾಕಂತೆ ಶೂಸ್ ಎಲ್ಲ ತೆಗ್ಬಿಟ್ಟವ್ರೆ. ಶೂಸ್ ಹಾಕೊಂಡು ಹೋಗ್ಬೇಕಂತೆ ಒಳಗೆ. ಗೈಸ್ ನಮ್ಮ ಬಾವ ತೇಲಾಡ್ತವ್ರೆ. ನನ್ನಂತೂ ಕೆಟ್ಟದಾಗ ಬೈಕೊಂಡಿರ್ತಾರೆ. ಬಡ್ಡಿ ಮಗ ಬೇಡ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟ ಅಂತ. ಸ್ಟಾಪ್ ಅಂತವ್ರು ನಮ್ಮ ಬಾವ. ಸಾಯಿಲು ನಮ್ಮ ಭಾವನೆ ಫುಲ್ ಕಿರ್ಚಾಡಿದ್ದು. ಯಪ್ಪ ಗೈಸ್. ಸೊ ಇವ್ರು 3 ಜನ ಆಡ್ತವ್ರೆ ಶೂಟಿಂಗ್ ಇವಾಗ. ನಮ್ಮ ಅಪ್ಪ 15 ಪಾಯಿಂಟ್ ಹೊಡೆದ್ಬಿಟ್ರು. ಬುಲೆಟ್ ಖಾಲಿ ಮಾಡ್ತಿಲ್ಲ, ಹೊಡಿಯೋ ಕರೆಕ್ಟಾಗಿ ಗುರಿ ಇಟ್ಟು.
ನಿತೀಶು ಸೆಕೆಂಡ್ ನಾವಪ್ಪ ಥರ್ಡ್ ಸಾಯಿಲ್. ಗೈಸ್ ಇದನ್ನ ಆಡ್ತಾ ಇದೀವಿ, ಎಲ್ಲಾರ ಕೈಲಿ ಆಡಿಸ್ದೆ. ಈಗ ನಮ್ಮ ಅಕ್ಕ ಆಡ್ತಾಳೆ. ಆಡಪ್ಪ. ಎಲ್ಲ ಇಲ್ಲೇ ರೋಲ್ ಮಾಡ್ತಾರೆ. ಸಾಯಿಲ್ದು 901 ಲೇ ಕೆಚಪ್ ಏನೋ ಇದು. ಗೈಸ್ ಮತ್ತೆ ರೀಚಾರ್ಜ್ ಕಲಿಯಿತು, ಮತ್ತೆ ರೀಚಾರ್ಜ್ ಮಾಡಿಸ್ತಾ ಇದೀವಿ. ಆಲ್ಮೋಸ್ಟ್ ಇದು 6000 ಅಲ್ಲ ಕೊಡ್ರೆ, 6000 ಫೈನಲಿ. ನೋಡ್ರೆ ಲೆಟ್ಸ್ ಗೋ. 206 ದಬಾಕೊಂಡ್ಬಿಡ್ತಿದ್ದ ಈಗ. ಹೋಯ್ತು 564 ಅಲ್ಲೇ 564. ನಾನೇ ಎಷ್ಟು 564 ಮಿಸ್ ಆಗಿ ಜಾರೋಯ್ತು ಕೈ. ಇವಾಗ 600 ಎಲ್ಲ ಲೈನ್ ಕಾರಾಡ್ತಾ ಇದೀವಿ. ಅಯ್ಯಯ್ಯೋ ಹಾಗೆ ಹೋಯ್ತಲ್ಲ. ನಮ್ಮ ಅಪ್ಪಂಗೆ ಇದ್ರಲ್ಲಿ ಆಡಿಸ್ತಾ ಇದೀವಿ. ಇಲ್ಲಿ ನೋಡಿ ಫುಲ್ ಶೇಕಿಂಗ್ ಎಲ್ಲ ಆಗ್ತೈತೆ. ಲಾಸ್ಟ್ ಗೇಮ್ ಮುಕ್ತಾಯ ಮಾಡ್ತಾ ಇದೀವಿ. ಇದನ್ನ ಆಡ್ಬಿಟ್ಟು ಬನ್ನಿ ಹೋಗೋಣ. ಸೊ ಇವರಿಬ್ರು ಒಂದೇ ಗಾಡಿಲಿ, ಸಾಯಿಲ್ ಮತ್ತೆ ನಮ್ಮ ಅಮ್ಮ ಒಂದ್ ಗಾಡಿಲಿ, ನಿತೀಶ್ ಒಬ್ಬನೇ ಸಿಂಗಲ್ಲು. ನಾನು ಮತ್ತೆ ನಮ್ಮ ಭಾವ ಕೈಗೆ ಏಟ್ ಆಗಿದೆ, ಅವ್ರಿಗೆ ಕಾರ್ ಓಡ್ಸೋಕ್ಕಾಗಲ್ಲ. ಅದಕ್ಕೆ ನನ್ನ ಜೊತೆ ಈ ಕಾರಲ್ಲಿ ಬರ್ತಾರೆ. ವಯಸ್ಸು ಈ ಗಾಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವಿಬ್ರು ಕೂರಕ್ಕೆ ಆಗ್ತಾ ಇಲ್ಲ, ಇದ್ರಲ್ಲಿ ಉದ್ದ ಬೇರೆ ಇದ್ದೀವಿ. ನೋಡಿ ಕಾಲು ಹೆಂಗ್ ಟಚ್ ಆಗ್ತೈತೆ. ಕಾಲ್ನ ಅಯ್ಯೋ ಹೆಂಗೂರು ಓಡ್ಸೋದ್ ಕೊಡ್ರೆ ಕಾಲ್ ಟಚ್ ಆಗ್ತೈತೆ. ಈ ಕಂಜೆಸ್ಟೆಡ್ ಆಗಿ ಕುತ್ಕೊಳ್ಳಲ್ವ ಹಂಗೈತೆ ಅಲ್ವಾ? ಚಿಕ್ಕ ಗಾಡಿ ಇದನ್ನಾರು ರೋಡಿಗೆ ಬಿಟ್ಬಿಟ್ರೆ ಮುಗಿತೈತೆ. ಪ್ರೆಸ್ ಮಾಡಲೇ, ಪ್ರೆಸ್ ಮಾಡು. ಇದು ಹೋಗ್ತಾ ಇಲ್ಲ, ನಿಂತೋಯ್ತು. ಫ್ಯೂಲ್ ಖಾಲಿ ಆಗೋಯ್ತು. ಗೈಸ್ ಸಾಯಿಲ್ ಇದನ್ನ ಆಡ್ತಾವನೀಗ. ಡ್ಯಾಶಿಂಗ್ ಕಾರ್ ಮುಗಿಸ್ಕೊಂಡ್ ಬಂದ್ವಿ. ಅವನ ಜೊತೆ ನಮ್ಮ ಭಾವ ಕಾಂಪಿಟೇಟ್ ಮಾಡ್ತಾವ್ರೆ. ಗೈಸ್ ಗೆದ್ದಿರೋ ಟೋಕನ್ ತುಂಬಾ ಕಮ್ಮಿ, 250 ಇವತ್ತು. ಟಿಕೆಟ್ಸ್ ಅಲ್ಲಿ ಎಷ್ಟು ಬರ್ತೇನೋ ಏನು ಬರುತ್ತೆ ನಮಗೆ ಗೊತ್ತಿಲ್ಲ, ನೋಡೋಣ. ಗೈಸ್ 301 ಇದೆಯಂತೆ ಟಿಕೆಟ್. ಬಾಲ್ ಎಷ್ಟು ಬರುತ್ತೆ ಇದು? 30 ರೂಪಾಯಿನಾ? 40 ರೂಪಾಯಿ? 60 ಪಾಯಿಂಟ್ ಇದು ಒಂದು. ಸೊ 5 ತೊಗೊಂಡಿದ್ದೀವಿ, ಏನು ಯೂಸ್ ಇಲ್ಲ. 6000 ರೂಪಾಯಿ ಖರ್ಚು ಮಾಡಿ ತೊಗೊಂಡು ಹೋಗ್ತಿರೋದು ಇಷ್ಟು. 6000 ರೂಪಾಯಿ ಖರ್ಚು ಮಾಡಿದ್ಕೆ ಸಿಕ್ಕಿದೆ. 6000 ರೂಪಾಯಿಗೆ ಬೌಲು. ಗೈಸ್ ಅಲ್ಲಿಂದ ಆಚೆ ಬಂದ್ವಿ. ಈಗ ನಮ್ಮಮ್ಮ ಹೀಗೆ ಮಾಡ್ಬೇಕಂತೆ. ಇದು ನೋಡಿ ನಮ್ಮ ಅಮ್ಮ ಯಾವಾಗಲೂ ಆಡಬೇಕು ಅಂತಿದ್ರೆ ಇವಾಗ ಫೈನಲಿ ಆಡ್ತಾವ್ರೆ. ಹಾಂ ಸ್ಟಾರ್ಟ್. ಓ ಹಾಂ ನೀವು ಕಿತ್ಕೊಂಡ್ಬಿಟ್ಟಿರ ಆಮೇಲೆ. ಇಲ್ಲ ಒಬ್ಬರೇ ಮಾಡಬೇಕು. ಓ ಫ್ರೀ ಬೇಸಿದ್ ಫ್ರೀ ಅಂತ ನಾನು ತಿಂತಾಡ್ತೀನಿ. ಎಷ್ಟು ನೋಡಿಲ್ಲ ನಿನ್ನಂತವನು ಅಂತ. ಓಕೆ ಕರ್ದು ನವಮಿ
ಗೈಸ್ ಇಷ್ಟೊತ್ತು ಹಾಕ್ಸಿದ್ದಕ್ಕೆ ಐಸ್ ಕ್ರೀಮಿಗೆ 300 ರೂಪಾಯಿ ಒಂದು ಐಸ್ ಕ್ರೀಮ್ಗೆ. ಗೈಸ್ ಫೈನಲ್ ಐಸ್ ಕ್ರೀಮ್ ಇಸ್ಕೊಂಡು 300 ರೂಪಾಯಿದು ಹೋಗ್ತಾ ಇದ್ದೀವಿ. ಒಂದು ಫ್ಯಾಮಿಲಿ ಪ್ಯಾಕ್ ಬಂದ್ಬಿಡೋದು, ಎಲ್ಲರೂ ಒಂದು ಗೋಳಲ್ಲಿ ಹಾಕ್ಕೊಡ್ಬೋದಿತ್ತು. ಗೈಸ್ ಈಗ ಮಾಲಿಂದ ಹೊರಟಿದ್ದೀವಿ. ಗೈಸ್ ಮಳೆ ಬರ್ತಾ ಇದ್ದೆ. ಈಗ ಊಟಕ್ಕೆ ಹೋಗ್ತಾ ಇದೀವಿ. ನಾವು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಮಾಲಲ್ಲಿ ಏನು ತಿನ್ನೋದು ಬೇಡ ಅಂತೇಳಿ ಆಚೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ನೀರು ಹೆಂಗೆ ತುಂಬಿದೆ ಕೆಳಗೆ ಇಳಿಯೋಕ್ಕೆ. ಹೋಟೆಲ್ ಬಂದಿದ್ದೀವಿ. ಈಗ ಊಟದ ಸಮಯ. ತಿಂದಿದ್ದೆಲ್ಲ ನನ್ನ ಎದೆಲೇ ಇದೆ. ಸೊ ಏನೂ ಈಗ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವರೆಲ್ಲ ತಿಂತಾ ಇದ್ದಾರೆ. ನಾನು ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ತಿಂತೀನಿ. ಗೈಸ್ ಬೇಡ ಬೇಡ ಅಂದರು ಒಂದು ಚಿಕನ್ ಪೀಸ್ ಕೊಟ್ಟು ಕೂರ್ಸೋರೆ. ಅದು ಹಂಗೆ ಇದೆ, ನಂಗೆ ತಿನ್ನೋಕ್ಕಾಗ್ತಿಲ್ಲ. ಅವರು ಪನ್ನೀರು ಮತ್ತು ವೆಜ್ ಗ್ರೇವಿ ಮತ್ತು ಚಪಾತಿ ಪನ್ನೀರು ಏನೇನೋ ಆರ್ಡ್ರ್ ಮಾಡ್ಕೊಂಡು ತಿಂತವ್ರೆ. ಬಂತು ನೋಡಿ ಚಪಾತಿ, ರೊಟ್ಟಿ, ಪರೋಟ, ರೈಸ್, ಗೀ ರೈಸ್. ನಮ್ಮಪ್ಪ ನಮ್ಮ ಅಕ್ಕ ಐಸ್ ಕ್ರೀಮ್ ಆರ್ಡ್ರ್ ಮಾಡೋರೆ. ಇನ್ನೊಂದು ಯಾವುದಪ್ಪ ಅದು? ಇನ್ನೊಂದೆಲ್ಲಿ? ಅಲ್ಲೊಂದಿದೆ ಗಡ್ಬಡ್ ಐಸ್ ಕ್ರೀಮು. ಎಲ್ಲ ತಿಂದಾಯ್ತೀನಿ, ನಾನು ಹೊರಡದೆ. ನಾನು ಪಾರ್ಸಲ್ ಇಸ್ಕೊಂಡಿದ್ದೀನಿ, ಎತ್ಕೊಂಡು ಹೋಗೋಣ. ಗೈಸ್ ನಮ್ಮ ಅಪ್ಪ ಊಟ ಆಗಿದೆ, ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟವ್ರು ಕೆಳಗಡೆ. ಬೀಡ ಬೀಡ ಅಂದ್ಕೊಂಡು ಬನ್ನಿ ಬೀಡ ತೊಗೊಳೋಣ. ನೋಡಿ ಮ್ಯಾಂಗೋ ಬೀಡ ಬಂದಿದೆ. ನಾನು ಇದುವರೆಗೂ ಟ್ರೈನೇ ಮಾಡಿಲ್ಲ. ತಿನ್ನೋಡಿ ಹೆಂಗಿದೆ, ತಿಂತೀನಿ. ಇದುವರೆಗೂ ತಿಂದಿಲ್ಲ, ಒಂದು ತಿಂದು ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಬೇಡ ಬೇಡ ಅಂದ್ರೆ ಚಾಕ್ಲೇಟ್ ತಿಂತಾನೆ, ಗೊತ್ತಾ? ನಮ್ಮ ತುಂಬ ಚಾಕ್ಲೇಟ್ ಬೀಡ ತಿಂತವನೆ. ಫಸ್ಟ್ ಟೈಮ್ ಟ್ರೈ ಮಾಡಿ. ಭಾಗ ಹಾಕಳ ಒಂದೇ ಸಲ, ಒಂದೊಂದ್ಸಲ ಭಾಗ ಹಾಕಳ. ಎಲ್ಲ ಸುಸ್ತಾಗ್ಬಿಟ್ಟಿದೀವಿ. ಫಸ್ಟ್ ಮನೆಗೆ ಹೋಗ್ಬಿಡೋಣ ಬನ್ನಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಸಿಂಧು ಕುಣಿದಾಡಿದೆ, ನಲ್ಲಿ ಜ್ವರದಂತೆ ಕಾಡಿದ ಹಾಯಾಗಿ ನಿಂತಿರುವ ಸರಿಯೇನು. ಗೈಸ್ ನಮ್ಮ ಬಾವಾಗೆ ಹುಷಾರಿಲ್ಲ, ಅದ್ರಲ್ಲಿ ಆ ಗೇಮ್ ಬೇರೆ ಆಡ್ಸ್ಬಿಟ್ವಲ್ಲ, ಇನ್ನೂ ಜಾಸ್ತಿ ಆಗೋಯ್ತು. ಅದಕ್ಕೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ, ನಮಗೆ ಗೊತ್ತಿರೋ ಹಾಸ್ಪಿಟ್ಲ್. ಗೈಸ್ ಸೊ ಫೈನಲಿ ನಮ್ಮ ಬಾವಾಗ ಇಂಜೆಕ್ಷನ್ ಆಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಯಾರ್ದು ಫೋನ್ಪೇ ಗೂಗಲ್ ಪೇನೂ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೆ ನಮಗೆ ಗೊತ್ತಿರೋ ಡಾಕ್ಟರ್ ಆಗಿರೋದ್ರಿಂದ ಮನೆಗೆ ಹೋಗಿ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಕಳಿಸಿವ್ರಂತೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಗೋ.